ಲೋಕದಲ್ಲಿ ಹುಟ್ಟಿದ ಎಲ್ಲ ಜೀವಿಗಳಿಗೂ ಒಂದು ದಿನ ಅಂತ್ಯ ಅನಿವಾರ್ಯ. ಒಳ್ಳೆಯ ಕಾರ್ಯ ಮಾಡಿದವರು ಸ್ವರ್ಗದ ದಾರಿಯನ್ನು ಸೇರುತ್ತಾರೆ. ಪಾಪದ ಬರೆ ಹೊತ್ತವರು ನರಕದ ಬೆಂಕಿಯಲ್ಲಿ ಸುಟ್ಟು ಹೋಗುತ್ತಾರೆ. ಆದರೆ ಎಲ್ಲ ಆತ್ಮಗಳಿಗೂ ಅಷ್ಟು ಸುಲಭವಾಗಿ ದಾರಿ ಸಿಗುವುದಿಲ್ಲ. ಕೆಲವು ಆತ್ಮಗಳು ಅಪೂರ್ಣ ಆಸೆಗಳಿಂದಾಗಿ ಬಂಧಿತವಾಗಿರುತ್ತವೆ. ಕೆಲವರು ತಮ್ಮ ಪ್ರೀತಿಯನ್ನು ಹೇಳಿಕೊಳ್ಳದೆ ಸಾಯುತ್ತಾರೆ. ಕೆಲವರು ತಮ್ಮ ಕನಸುಗಳನ್ನು ನೆರವೇರಿಸದೆ ಹೋಗುತ್ತಾರೆ. ಆದರೆ ಕೆಲವು ಆತ್ಮಗಳು ಅನ್ಯಾಯದಿಂದ ಸಾಯುತ್ತವೆ. ಕೆಲವರು ಮೋಸದಿಂದ ಮರಣ ಹೊಂದಿರುತ್ತಾರೆ. ತಮ್ಮ ಕೊನೆಯ ಸತ್ಯವನ್ನು ಹೇಳದೆ ಸಾಧ್ಯವಾಗದೆ ಹೋದವರು, ತಮ್ಮ ಸಾವಿನ ನ್ಯಾಯ ಸಿಗದೆ ಉಳಿದವರು, ಅಂತಹ ಆತ್ಮಗಳಿಗೆ ಸ್ವರ್ಗವೂ ಸಿಗುವುದಿಲ್ಲ, ನರಕವೂ ಸ್ವೀಕರಿಸುವುದಿಲ್ಲ. ಅವು ಹಾಗೆ ಭೂಲೋಕದಲ್ಲಿ ಉಳಿದು ಬಿಡುತ್ತವೆ. ಇವಾಗ ನೀವು ನೋಡುವುದು ಅದೇ ಕಥೆನೇ. ಹೆಸರು నీ పోనా యారడి ఎనకే నీ దానే చించిన జనకే అది అంజర మనకే జంజర సోడా తరహానా మనకే నా పాత వరదల నీ దానే ఉనాల తరదల నాందానే నీ పోనా. ಹಲೋ, ಎದ್ದೇಳೋ ಶಿಷ್ಯ. ಅಲ್ಲಲೇ ಇಷ್ಟೊತ್ತಿಯಾಗಿ ಫೋನ್ ಮಾಡಿದ್ಯಾ? ಅದನ್ನ ಹೇಳಲಿ, ನಿದ್ದೆ ಬರ್ತೈತೆ, ಬೆಳಿಗ್ಗೆ ಮಾಡ್ತೀನಿ, ಬಾಯ್. ಮಚ್ಚ, ನಿನಗೇನೋ ಒಂದು ಹೇಳ್ತೀನಿ. ಏನ್ಲೇ ಹುಚ್ಚುಚ್ಚಿನ ಥರ ಮಾತಾಡ್ತಾ ಇದೀಯಾ? ಸುಮ್ಮನೆ ಫೋನ್ ಇಡಲೇ, ತಲೆ ತಿನ್ಬೇಡ. ಅದು ಮಾಡ್ಕೊಡ್ಬೇಕು. ಇಡಲೇ. Lord is kaplan, noven at tumor. Wanted manies are we, and swall the vine. Kate's amis one tumor. ಮತ್ತೇನ್ರಿ ಯಶು, ಆರಾಮ? ಆರಾಮ್. ನೀನು? ಆರಾಮ್. ಟಿಫನ್ ಆಯ್ತಾ? ಆಯ್ತು. ಹಿಂಗ್ ನಡೀತಿದ್ದಾವೆ ಕೆಲಸಗಳೆಲ್ಲ? ಹಾಗೆ ನಡೀತಿದ್ದಾವೆ ಕೆಲಸಗಳು. ಮತ್ತೇನು ಸಮಾಚಾರ? ಹೇಳ್ಬೇಕಪ್ಪ. ನನ್ನ ಮಗ ರಾಕಿ ರಾತ್ರಿ ಕಾಲ್ ಮಾಡಿ ಹುಚ್ಚುಚ್ಚುನ್ ಥರ ಮಾತಾಡ್ತಾನೆ ಕಣಲ್ಲಿ. ತಿಕ್ಲು ಥರ ಆಡ್ತಾನೆ. ಅದಕ್ಕೆ ರಾತ್ರಿ ಸಿಟ್ಟು ಬಂದು ಫೋನ್ ಕಟ್ ಮಾಡಿ ಮಕ್ಕಂಬಿಟ್ಟೆ. ಯಾಕೆ ಹಿಂಗೆ ಆಡ್ತಾನಲ್ಲ ಅವನು? ಅವ್ನು ನಿನಗೆ ಫೋನ್ ಮಾಡಿದ್ದ? ಲೇ, ಅವ್ನು ಸತ್ತಾಗಲೇ ಒಂದು ತಿಂಗಳಾಯ್ತು ಕಣಲ್ಲಿ. ಅವನೆಲ್ಲ ಹುಚ್ಚನ್ ಥರ ಮಾತಾಡ್ತೀರ ನೀನು ಕಣಲ್ಲಿ. ಹೌದು, ನಿನ್ನ ಕಣ್ಣಿ ನಾನೇನು ಹುಚ್ಚುನ್ ಥರ ಕಾಣ್ತಾ ಇದ್ದೀನ? ರಾತ್ರಿ ನೋಡಿದೆ ಅವ್ನು ಫೋನ್ ಮಾಡಿ ಹುಚ್ಚುಚ್ಚುನ್ ಥರ ಮಾತಾಡ್ತಾನೆ, ನೀನು ನೋಡಿದ್ರೆ ಸತ್ತನಂತಿ. ಹೌದು, ನಿಮ್ಮಿಬ್ಬರು ಕಣ್ಣಿ ನಾನೇನು ಜೋಕರ್ ಥರ ಕಾಣ್ತಾ ಇದ್ದೀನ? ಹಾಂ, ಹೇಳ. ಇಲ್ಲಪ್ಪ, ದೇವರಣ್ಣ ಸುತ್ತಾಗಿದ್ದಾನೆ. ನಾನು ನಿನಗೆ ಏನಕ್ಕೆ ಸುಳ್ಳು ಹೇಳಿ? ನಂಬಿದ್ರೆ ನಂಬು, ಬಿಟ್ರೆ ಬಿಡು. ನಿನ್ನಿಷ್ಟ, ಹೋಗು. ಹೌದಾ? ಪಾಪ ಸತ್ತೋದ್ನಾ? ಇಂಥ ಕೆಲಸ ಆಗಬಾರ್ದಿತ್ತಲ್ಲ. ಸತ್ತದ. ಹೌದಾ? ಹೆಂಗೆ ಸತ್ತ? ಏನಾಯ್ತು? ಅವನಿಗೆ ಕಾರ್ ಆಕ್ಸಿಡೆಂಟ್ ಆಗಿತ್ತು. ಹೌದಾ? ಮುಂದೇಳಪ್ಪ. ಆಕ್ಸಿಡೆಂಟ್ ಆಗಿರೋ ಜಾಗದಲ್ಲಿ ಪಾಪ ಅಲ್ಲೇ ಅವ್ನು ನರಳಿ ಸತ್ತೋದ. ಹೌದು, ಸ್ಟೋರಿ ತುಂಬ ಚೆನ್ನಾಗಿ ಹೇಳ್ತೀಯಾ. ಇವಾಗ ಯಾವ ಥರ ಡೈರೆಕ್ಟ್ಗಳು ಒಳ್ಳೆ ಮೂವಿ ತೆಗಿತು. ಆಗ್ಬಾರಲ್ಲೇ, ಎದ್ದು ಹೋಗೋಣ. ನಾನು ನಿಜ ಹೇಳಿದ್ರು ನಂಬಲ್ಲ. ಒಂದಲ್ಲ ಒಂದು ದಿವಸ ಸತ್ಯ ಗೊತ್ತಾಗುತ್ತೆ. ಹೋಗು. నీ పోనా యారడి ఎనకే నీ దానే చించిన జనకే. ಹಲೋ. ಆಯ್ ಮಚ್ಚ, ನಿಮ್ ಫ್ರೆಂಡ್ ನಾನು ಸತ್ತೋಗಿದ್ದೀನಂದ್ರು ನಂಬಂಗಿಲ್ಲ ಅಲ್ಲ? ಅದನ್ನ ತಮಾಷೆಗೆ ತಗೊಂಡು ನಗ್ತೀಯೋ? ನನಗೆ ಇದೇ ಇಷ್ಟ ಆಗೋದಿಲ್ಲ. ನನಗೆ ಎಲ್ಪ್ ಬೇಕಂತ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಅಲ್ಲ? ಲೌಡಕ್ಕೆ ಬಾಲ್.
ಸಖತ್ತಾಗಿ ಆ್ಯಕ್ಟಿಂಗ್ ಮಾಡ್ತಿದ್ದೀರಲ್ಲ ಇಬ್ಬರು ಸೇರ್ಕೊಂಡು ನಂತಾಗೆ ನಾಟಕ ಮಾಡ್ತಾ ಇದ್ದೀರಾ ಹಾಂ? ನಗು ನಗು, ಆದಷ್ಟು ಬೇಗ ಸಿಗ್ತೀನಿ ನಿನಗೆ. ಏ ಇಡಲೇ, ನನ್ನನ್ನೇನು ಗೋಲ್ಡು ಅಂದ್ಕೊಂಬಿಟ್ಟಾರಿ ನನ್ನ ಮಕ್ಕಳು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲಿ. ಇವನು ಯಾಕೆ ಈ ಥರ ಮಕ್ಕ ಮಾಡ್ಕೊಂಡಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವನಿಗೆ ಅಪ್ಪ ಅಮ್ಮ ತಂಗಿ ಅಜ್ಜಿ ಎಲ್ಲ ನೆನಪಾಗಿದ್ದಾರೆ, ಅದಕ್ಕೆ ಈ ಥರ ಮಕ ಮಾಡ್ಕೊಂಡಿದ್ದಾನೆ. ಅವರೆಲ್ಲ ಎಲ್ಲೋದ್ರು ಅಂತ ಕೇಳ್ತೀರ ಅಂತಲೂ ಗೊತ್ತು. ಅವ್ರ ಅಪ್ಪ ಅಮ್ಮ ತಂಗಿ ಇವನು ನತದೃಷ್ಟ ಅಂತ ಬಿಟ್ಟೋದ್ರು. ಕೊನೆಯದಾಗಿ ಅಜ್ಜಿ ಇದ್ಲು, ಅಜ್ಜಿನೂ ಮೊನ್ನೆ ತೀರೋದ್ರು. ಇವಾಗ ಇವನ ಕತೆ ನೀವೇ ನೋಡಿ. ಕಣ್ಣೀರು ತಂದರು ನಿನ್ನಂತರಂಗವ, ಅವರೇನು ಬಲ್ಲರು ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀದಾನಿಯಾದೆ. ಯಾಕೋ ಸಪ್ಪಗಿದೆಯಲ್ಲೋ, ಏನಾಯ್ತು? ಆಧಾರವಾದೆ ಆ ಕರ್ಣನಂತೆ. ಲೇ ಏನಾಯ್ತಲೇ? ಏನಿಲ್ಲ. ಬಾಳೆಂಬಾಟದಿ ನಾಳೆ ಯುಗಾದಿ ಹಬ್ಬ ಅಲ್ಲ, ಎಣ್ಣೆ ಹಚ್ಕೊಂಡು ನಾನು ಸರ್ಕಲ್ ಕಡೆಗೆ ಇರ್ತೀನಿ, ನೀನು ಅಲ್ಲಿಗೆ ಬಂದ್ಬಿಡು. ಆಡೋದು ದೇವರು. ನನ್ನ ಲೈಫಲ್ಲಿ ಇನ್ಮೇಲೆ ಯಾವ ಹಬ್ಬನೂ ಇಲ್ಲ. ಊಟ ಆದರೂ ಪೂರ್ತಿ ಮಾಡೋಗೋ. ಚಂಡಂತೆ ಎಲ್ಲರೂ ತನ್ನಾಸೆಯಂತೆ ಏನ್ ಮಮ್ಮ ಆರಾಮ? ಸಾಯೋದೆ ಎಲ್ಲರೂ. ಯಾಕೊಂತರ ಸಪ್ಪಗದೆ ನಾನು? ಏನಪ್ಪ ಗೊತ್ತಿಲ್ಲ. ಆ ಕರ್ಣನಂತೆ ನೀದಾನಿಯಾದೆ. ಅಜ್ಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿರೋಳು. ಆದರೆ ಅಜ್ಜಿನೂ ಇಲ್ಲ, ಅಪ್ಪ ಅಮ್ಮನೂ ಇಲ್ಲ, ಯುಗಾದಿ ಹಬ್ಬನೂ ಇಲ್ಲ ಈ ಸಲ ನನಗೆ. ಹಾಯ್. ಓ ನೀವಾ? ಹ್ಞೂ ಹಾಯ್. ತೆಗೆ ನಿನ್ನ ತೆಗೆ. ಅಲ್ಲೆಲ್ಲರೂ ಎಣ್ಣೆ ಹಚ್ಕೊಂಡು ತಿರುಗ್ತಾ ಇದ್ದಾರೆ. ನೀನು ನೋಡಿದ್ರೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಮಕ್ಕಂಡಿಯಲ್ಲ, ನಾವು ಫೋನ್ ಮಾಡಬಾರ್ದಂತಲ್ಲ. ಹಬ್ಬ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಎಣ್ಣೆ ಹಚ್ಕೊಳಕ್ಕೂ ಇಂಟ್ರೆಸ್ಟ್ ಇಲ್ಲ. ಹಬ್ಬ ಮಾಡೋಕ್ಕೂ ಎಣ್ಣೆ ಹಚ್ಕೊಳಕ್ಕೆ ಎರಡಕ್ಕೂ ಇಂಟ್ರೆಸ್ಟ್ ಬೇಕಂತ ಇವನಿಗೆ. ನಾವು ಅದಕ್ಕೆ ಹಿಂಗೆ ಹಚ್ಚಕ್ಕೆ ಎಣ್ಣೆ ತಂದೀವಿ ಮಚ್ಚ. ಇಲ್ಲಿ ನೋಡು ಬರಲೇ ಕಕ್ಕಮಲ್ಲಿ ಅವನ್ನ. ನಾನು ಅದಕ್ಕೆ ರೇಷನ್ ಅಂಗಡಿಗೆ ಎಳ್ಳೆಣ್ಣೆ ತೆಕ್ಕೊಂಬಂದು ಬರೋಕೆ ಮಾಡ್ತೀನಿ. ಎಳ್ಳೆಣ್ಣೆ ಏಟು ಬಿಟ್ಟೀನಿ ನಮ್ಮ ಗೆಳೆಯಂಗೆ ಹಚ್ಚಕ್ಕೆ, ಒಟ್ಟಿನಲ್ಲಿ ನಮ್ಮ ಗೆಳೆಯ ಚೆನ್ನಾಗಿ ಇರಬೇಕು, ಚೆನ್ನಾಗಿ ಇರಬೇಕು. நடந்தாயோ முறைதான் ஒரு முறைதான் உன்னை பார்த்தால் அது வரமே, நினைத்தால் உன்னை நினைத்தால் கண்ணில் கண்ணீர் மழை வருமே. யாரோ யாரோ நீ யாரோ, இன்பம் தந்த கண்ணீரோ.
ಇವನ್ಯಾಕೆ ಬಂದ ಕನ್ಸಲ್ಲಿ? ಇದು ಡೆಡ್ ಬಾಡಿ ಥರ. ಎಷ್ಟು ಮಕ್ಕಂಡ್ರೆ ನಿದ್ದೆ ಬರ್ತಿಲ್ಲ. ಹೊರಗಾದ್ರೂ ಅಡ್ಡಾಡ್ಕೊಂಡು ಬರೋಣ ಸ್ವಲ್ಪ ಹೋಗಿ. ಅಲ್ಲೇ ಮಚ್ಚ ಬಿಡಬೇಡ, ಅವನ ಅಲ್ಲೇ ಅದನ್ನ ಸಾಯಿಸು. ಹೊಡಿಯಲೇ, ಅವನಲ್ಲೇ ಅದನ್ನ ನೋಡಿ ಹೊಡಿ. ಇನ್ನೊಬ್ಬ ಬಂದು ನೋಡಲೆ, ಅಲ್ಲಿ ಇನ್ನೊಬ್ಬ ಮೇಲೆ ಹೊಡಿಯಲೇ ಜಲ್ದಿ. ಹೊಡ್ದೆ ಕಣ ಮಚ್ಚ, ನಾನು ಇನ್ನು ಹೇಳಿದ್ ನಾನು ಬಿಲ್ಡಪ್ ಕೊಡೋದು. ಇವನು ಎಷ್ಟು ಡೌ ಮಾಡ್ತಾನೆ ನೋಡಿ. ಇರ್ಲಿ ಟೈಮ್ ಆಗಲೇ 12 ಗಂಟೆ. ಇಷ್ಟೊತ್ತರ ರೋಡಲ್ಲಿ ಒಬ್ಬರೇ ಯಾರು ಇರ್ಬೋದು? ಇವಾಗಿನೇ ಇದ್ದ, ಆಗ್ಲೇ ಮಾಯ ಆದ. ಎಲ್ಲೋದ? ಮಚ್ಚ ಅಲ್ಲಿ ಯಾರೋ ಬರ್ತಿದ್ದಂಗೆ. ಏ ಯಾವ್ದ ಮಗು ಸುಸ್ಸು ಮಾಡಕ್ ಮನತ್ ಬಿಡ ನಿನ್ನ. ಅವನ್ ಸಣ್ಣನಲ್ಲ ಕಣಲೆ, ದೊಡ್ಡವನು. ಹೋಗ್ಲಿ ಬಿಡಲೆ, ಗಾಂಚಿಲ್ ಮಾಡಿದ್ರೆ ಡೈರೆಕ್ಟ್ ಬಿಟ್ಟು ಕಳ್ಸನಂತೆ. ಗಜ ಮತ್ತೆ ಅವನ್ ಯಾರ ನಿನ್ ನೋಡಿ ಎದ್ರಿಕೊಂಡು ಓಡೋದ ಕಣ. ಅವೆಲ್ಲ ರೇಂಜ್ ಮ್ಯಾಟರ್ ಆಗ್ತಾ ಬಿಡಪ್ಪ. ಹೌದು ಬಿಡು ಮಚ್ಚ, ನೀನಂದ್ರೆ ಏನ್ ಕಮ್ಮಿನಾ? ನೀನ್ ನಮ್ಮ ಏರಿಯಾ ಡಾನ್. ನಾವಂದ್ರೇನ್ ಕಮ್ಮಿನಲೇ? ನನ್ ಮಗನೇ ಪುಂಗ್ ಅಂದ್ರೆ ಲಾಲ್ ಬಾಗೆ ನನ್ ನಿಂತೀಯ. ಲೇ ಧನು, ಬಾರ್ಲೇ, ಹಂಗೆ ಹೋಗ್ತೀಯಲ್ಲ? ಓ ಬಂದೆ. ಸರಿ ನೀನು ಹೋಗಿರು, ನಾನು ಆಮೇಲೆ ಬರ್ತೀನಿ. ಮತ್ತೇನಪ್ಪ, ಆರಾಮ? ಆರಾಮ್. ನೀನು? ಆರಾಮ್. ಮತ್ತೇನಿಲ್ಲಪ್ಪ, ನೀನೇ ಹೇಳ್ಬೇಕು. ನಿನಗೊಂದು ವಿಷಯ ಗೊತ್ತಾ? ಏನು? ನಿಮ್ ಫ್ರೆಂಡ್ ರಾಕಿ ಸತ್ತೋದ್ನಲ್ಲ, ಆ ವಿಷಯ? ಗೊತ್ತು. ಆಕ್ಸಿಡೆಂಟ್ ಆಗಿ ಸತ್ತೋದ್ನಲ್ಲ. ಹಾಗಾದ್ರೆ ನಾನು ಅನ್ಕೊಂಡಿದ್ದಿಲ್ಲ ನಿಜ. ಹೌದು, ಈ ವಿಷಯ ಇವಾಗ ಕೇಳ್ತಿದೀಯಾ? ನನಗೆ ಫೋನ್ ಮಾಡಿ ನೀನು ಸಾಯಿಸ್ತೀನಿ ಬಿಡಲ್ಲ ಅಂತ ಹೇಳಿ ಎದುರಿಸ್ತಾ ಇದ್ದಾನೆ. ಹೌದಾ? ಹೌದು, ಅದಕ್ಕೆ ಕೇಳಿದೆ ನಿನ್ನೊಂದ್ಸಲ. ನಿನಗೂ ಈಗ ಆಗ್ತೈತಾ? ನಿನಗೂ ಈಗ ಆಗ್ತೈತಂದ್ರೆ? ನನ್ನ ಫ್ರೆಂಡ್ಸ್ ಇಬ್ರು ಇದ್ದಾರೆ, ಆಕಾಶ್ ಮತ್ತೆ ಕಾರ್ತಿಕ್ ಅಂತ. ಸೇಮ್ ಅವ್ರಿಗೆ ಇದೇ ತರ ಆಗ್ತೈತೆ. ಹೌದಾ? ಓ ಹಂಗೆ. ಸರಿ, ಲೇಟ್ ಆಯ್ತು, ಹೋಗೋಣ ಬಾ. ಸರಿ ಆಯ್ತು, ಬಾ ಹೋಗೋಣ. ಸೈಕೋ ಫಿಲಮ್ ಕಳಿಸಿದ್ದೆ, ನಾನು ನೋಡಿದ್ದೆ. ನನ್ನ ಲೈಫೇ ಸೈಕ್ ಆಗೈತೆ, ನಾನು ಯಾಕೋ ಸೈಕೋ ಫಿಲಮ್ ನೋಡ್ಲಿ? ಇದೇನು ಹಿಂಗೆ ಸೌಂಡ್ ಬಂತು? ನನ್ನ ಭ್ರಮೆ ಇರಬೇಕು.
ಯಾರು ಇಷ್ಟೊತ್ತಿಗೆ ಬಾಗಿಲು ಬಡಿತಿರೋದು? ಯಾವನ್ಲಿ ಅವನು ಇಷ್ಟೊತ್ತಿಗೆ? ಅಲ್ಲೇ ಇವನ ಹೊರಗೆ ನೋಡಿದ್ರೆ ಯಾರು ಇಲ್ಲ, ನೋಡಿದ್ರೆ ಸೆಕ್ ಆಗ್ತೈತಲ್ಲ. ತೂ ನೀರು ಬೇರೆ ಇಲ್ಲ, ಖಾಲಿ ಆಗೈತೆ. ತಳ ಹೋಗ್ತಾಂಬರೋಣ. ಟಿವಿ ಆದ್ರೂ ನೋಡೋಣ. ನಿನಗೆ ಭಯ ಆಗ್ತಾ ಇದೆ. ನಾನೇನಾದರೂ ನೀನು ಸಾಯಿಸಿದ್ರೆ ಯಾರು ಏನು ಮಾಡ್ಕೊಳಕ್, ಆದ್ರೂ ನನ್ನ ಏನು ಮಾಡೋಕ್ಕಾಗಲ್ಲ. ಏನ್ ಮಾಡ್ತೀಯ ನೀನು? ಅವನು ಹೇಳ್ತಿದ್ದ ಇದೇ ಸೈಕೋ ಫಿಲಮಾ? ಇದೇನು ಹಿಂಗೆ ಸೌಂಡ್ ಬಂತು? ಸರ್ ಬಿಡಿ ಸರ್. ಇದೆಲ್ಲಿಂದ ಬಿತ್ತಪ್ಪ? ಬಿಕ್ಕಿರ್ಬೋದೇನು? ಅದೇ ತಮಾಷೆ ಇವ್ರ ಹೆಂಗರು ಬರೀ ಸಾಯಿಸೋದ್ರಲ್ಲೇ ಬಂದ್ಬಿಟ್ರೆ ಫಿಲಮಲ್ಲಿ. ಅದೇ ತಮಾಷೆ ಮಾಡಿ. ಇದೆಲ್ಲಿಂದ ಬಿದ್ವಪ್ಪ ಲೋಟಗಳೆಲ್ಲ? ಯಾಕೋ ಸೈಕ್ ಆಗ್ತೈತೆ. ಫಸ್ಟ್ ಹೋಗಿ ಮಕ್ಕಂಬೇಕು ನಾನು. ಅಯ್ಯೋ ಶಿವನೇ ಶಂಭುಲಿಂಗ, ಸರಿಯಾಗಿ ನಿದ್ದೆ ಕೊಟ್ಬಿಡಪ್ಪ ನನಗೆ. ಅವನ ಅಕ್ಕನ್ ಏನ್ ಗುರು ಇದು?